ಅದ್ಭುತವಾದೊಂದು ಸೂರ್ಯಾಸ್ತಕ್ಕೆ ಮುಖ ಮಾಡಿ ಕೂತಿದ್ದೀನಿ. ಚೆನ್ನಾಗಿರೋಂತಹ ಪ್ರೇರಣಾದಾಯಿಯಾದಂಥ ಸಂದರ್ಭ ನೆನಪಾಯಿತು. ಸೂರ್ಯ ಅದನ್ನು ತಲುಪಿಸ್ಬಿಟ್ಟು ಹೊರಡ್ತಾ ಇದ್ದಾನೆ ಅಂತ ಅಂದ್ಕೊಳ್ತೀನಿ. ಹೀಗೆ ಒಂದಷ್ಟು ಜನ ವ್ಯಾಪಾರಿಗಳ ಗುಂಪು ಮರಳಗಾಡಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ತಿದ್ರಂತೆ. ಅವರೆಲ್ಲ ನಡ್ಕೊಂಡು ಹೋಗ್ತಾಯಿದ್ರು. ಒಂದು ಸಲ ಏನಾಯಿತು, ಬಿರು ಬೇಸಿಗೆ. ಅದಕ್ಕೆ ಅವರೆಲ್ಲರೂ ನಿರ್ಧಾರ ಮಾಡಿದ್ರು, ರಾತ್ರಿ ಹೊತ್ತು ನಾವು ಪ್ರಯಾಣ ಮಾಡೋಣ, ಹಗಲೊತ್ತು ನಮ್ಮ ಕೈಲಿ ಕಷ್ಟ ಆಗುತ್ತೆ ಅಂತ. ಆದರೆ ರಾತ್ರಿ ಹೊತ್ತು ದಾರಿ ಹೇಳೋಕ್ಕೆ ಅವಾಗೆಲ್ಲ ಸಂದರ್ಭಗಳು ಸನ್ನಿವೇಶಗಳು ಅದಕ್ಕೆ ಪೂರಕವಾಗಿರಲಿಲ್ಲ. ಹಾಗಾಗಿ ಚಂದ್ರನನ್ನು ನೋಡಿ, ತಾರೆಗಳನ್ನು ನೋಡಿ ದಿಕ್ಕು ಹೇಳೋವಂತಹ ಒಬ್ಬ ವ್ಯಕ್ತಿಯನ್ನು ಅವರು ನೇಮಕ ಮಾಡಿಕೊಂಡ್ರು. ಅವನು ಒಂಟೆ ಮೇಲೆ ಕೂತ್ಕೊಂಡು ಈ ಕಡೆ ಹೋಗೋಣ ಅಂತ ಹೇಳ್ತಿದ್ದ. ಅದೇ ದಾರಿ ಇವರು ಮುಂದುವರಿತಾ ಇದ್ರು. ಒಂದು ಸಲ ಏನಾಯಿತು, ಸ್ವಲ್ಪ ಹೆಚ್ಚಿಗೆ ಊಟ ಮಾಡಿಬಿಟ್ಟ. ಹಾಗಾಗಿ ಅವನು ಒಂಟೆ ಮೇಲೆ ಮಲ್ಕೊಂಬಿಟ್ಟ. ಇವರಿಗೆಲ್ಲ ಗೊತ್ತಾಗಿಲ್ಲ, ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಲ್ಕೊಂಬಿಟ್ನಲ್ಲ, ಒಂಟೆಗೆ ದಾರಿ ಹೇಳೋರು ಯಾರೂ ಇಲ್ಲ. ಹಾಗಾಗಿ ಒಂಟೆ ಏನು ಮಾಡ್ತು, ತನಗಿಷ್ಟ ಬಂದಂತಹ ದಾರಿನಲ್ಲಿ ಹೋಯಿತು. ರಾತ್ರಿ ಇಡೀ ನಡೆದ್ರೂ ಅವ್ರು ಬೆಳಿಗ್ಗೆ ಅಷ್ಟೊತ್ತಿಗೆ ತಲುಪಬೇಕಾದಂತಹ ಜಾಗಕ್ಕೆ ತಲುಪಲಿಲ್ಲ. ಎಲ್ಲರಿಗೂ ಭಯ. ಅಲ್ಲಲ್ಲೇ ಕಚ್ಚಾಟಗಳು, ಕಿತ್ತಾಟಗಳು, ಹೋರಾಟಗಳು, ಜಗಳ ಎಲ್ಲ ಶುರುವಾಯಿತು. ನಿನ್ನಿಂದನೇ ಆಗಿದ್ದು ಅಂತ. ಆದರೆ ಈ ವ್ಯಕ್ತಿ ಮಾತ್ರ ಶಾಂತವಾಗಿದ್ದು ಮುಂದೇನು ಮಾಡಬೇಕು ಅಂತ ಹೇಳಿ ಯೋಚನೆ ಮಾಡ್ದ. ಅವನು ಸುತ್ತ ಒಂದಷ್ಟು ಮೀಟರ್ಗಳು ಸುತ್ತ ಹೋಗಿ ನೋಡ್ಕೊಂಬಂದ. ಅಲ್ಲೊಂದು ಚಿಕ್ಕದಾಗಿ ಚಿಗುರು ಬಿಟ್ಟಂತಹ ಗಿಡ ಕಾಣಿಸ್ತು. ಆ ಗಿಡ ಇವನಲ್ಲಿ ಒಂದು ರೀತಿಯಲ್ಲಿ ಆಸೆಯನ್ನು, ಹುರುಪನ್ನು, ಏನೋ ಇರಬಹುದು ಅಂತ ಹೇಳಿ ಉತ್ಸಾಹವನ್ನು ಹುಟ್ಟಾಕ್ತು. ಅವನೇನು ಮಾಡ್ದ, ಇಲ್ಲಿ ಇಂಥ ಮರುಭೂಮಿಯಲ್ಲಿ ಈ ಥರದೊಂದು ಗಿಡ ಬೆಳೆಯೋದಕ್ಕೆ ಅವಕಾಶ ಇದೆ ಅಂದರೆ ಬಹುಶಃ ಕೆಳಗೆಲ್ಲೋ ನೀರಿರಬೇಕು. ನಾವು ಸದ್ಯದ ನಮ್ಮ ಬಾಯಾರಿಕೆ ಏನಿದೆ, ದಾಹ ಏನಿದೆ, ಅದನ್ನು ಇದರ ಸುತ್ತ ಭೂಮಿಯನ್ನು ಕೆತ್ತೋದ್ರ ಮೂಲಕ ನೀಗಿಸ್ಕೊಳ್ಬಹುದು ಅಂತ ಹೇಳಿ ಕೆತ್ತೋಕೆ ಶುರು ಮಾಡ್ದ. ಎಲ್ಲರೂ ನಕ್ರು. ಅಯ್ಯೋ, ಬುದ್ಧಿ ಇಲ್ಲದೆ ಇರೋನು ಮರಳುಗಾಡಲ್ಲಿ ನೀರು ಹುಡುಕ್ತಾ ಇದ್ದಾನೆ ಅಂತ. ಆದರೆ ಅವನು ಕೆತ್ತದ ಒಂದಿಬ್ಬರು ಅವನ ಜೊತೆಗೆ ಸೇರಿಕೊಂಡ್ರು, ಇನ್ನೊಂದಿಬ್ಬರು ಜನ ಸೇರಿಕೊಂಡ್ರು. ಎಲ್ಲರೂ ಸೇರಿ ಕಡೆಯದಾಗಿ ಅದೊಂದು ಕಲ್ಲು ಅಡ್ಡ ಬಂತು. ಆ ಕಲ್ಲನ್ನು ಜರುಗಿಸೋದ್ರ ಮೂಲಕ ನೀರನ್ನು ಪಡ್ಕೊಂಡ್ರು. ಆಗ ಸುತ್ತ ಇರೋರು, ಅಂದರೆ ಯಾರು ಆಗಲ್ಲ ಅಂತ ಹೇಳಿದ್ರು, ಅವ್ರಿಗೆ ನಂಬಿಕೆ ಬಂತು, ಓ ನೀರಿದೆ ಅಂತ ಹೇಳಿ. ಕಡೆಯದಾಗಿ ಹಾಗೆ ಹೊರಡಲಿಲ್ಲ. ಯಾರು ಆ ಮುಖ್ಯ ನಾಯಕ ಏನಿದ್ನಲ್ಲ, ಅವನೇನು ಮಾಡ್ದ, ಅಲ್ಲೊಂದು ಕಲ್ಲನ್ನು ನೆಟ್ಟುಬಿಟ್ಟು ಅಲ್ಲಿ ಬರ್ದ, ಯಾರಾದರೂ ಮರಳುಗಾಡಲ್ಲಿ ದಾರಿ ತಪ್ಪಿದ್ರೆ ಇಲ್ಲಿ ಬಂದು ನಿಮ್ಮ ದಾಹವನ್ನು ತೀರಿಸ್ಕೊಂಡು ವಾಪಸ್ ಈ ದಿಕ್ಕಲ್ಲಿ ಹೋಗಬಹುದು ಅಂತ ಹೇಳಿ. ಅಂದರೆ ಬಹುಶಃ ಎಲ್ಲರಿಗೂ ಈಗಿನ ಪ್ರಪಂಚದಲ್ಲಂತೂ ನಾವೇನಾದ್ರು ಮಾಡಿ ತೋರಿಸಿದ್ರಷ್ಟೇ ಹೌದು ನಮ್ಮಲ್ಲೇನೋ ಸಾಮರ್ಥ್ಯ ಇದೆ ಅಂತ ಹೇಳಿ ನಂಬ್ತಾರೆ. ಇಲ್ಲ ಅಂತ ಹೇಳಿದ್ರೆ ನಂಬೋದೇ ಇಲ್ಲ. ಸೂರ್ಯ ಚಂದ್ರರಿಗೂ ಹಾಗೆ ಅಲ್ವಾ? ಸೂರ್ಯ ಪ್ರಖರವಾಗಿ ಬಿಸಿಲು ಕೊಟ್ಟರೆ ಅದಕ್ಕೂ ಬೈತಾರೆ. ಮಳೆಗಾಲದಲ್ಲಿ ಸೂರ್ಯ ಕಾಣಿಸ್ಲಿಲ್ಲ ಅಂದರೆ ಅದಕ್ಕೂ ಬೈತಾರೆ. ಏನೇ ಆಗಲಿ, ಈಗಿನ ಜನಕ್ಕೆ ಪ್ರಮಾಣ ಬೇಕು. ಹಾಗೆ ಇಡೀ ದಿನ ಪ್ರಮಾಣ ಕೊಟ್ಟಿದ್ದಾನೆ. ಈಗ ಹೊರಡ್ತಾ ಇದ್ದಾನೆ. ಹೊರಟು ಆಯಿತು ಅಂಥೇಳಿ ಅನಿಸುತ್ತೆ. ನನಗಂತೂ ನಿಚ್ಚಳವಾಗಿ ಕಾಣಿಸ್ತಾ ಇದೆ.